ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಟೈಟಲ್ ಆಲ್ರೆಡಿ ನೋಡಿರ್ತೀರಾ. ಟೈಟಲ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ 3 steps which help me get rich or which will help you get rich ಅಂತ. ಸರಿ ತಾನೆ? ಸೊ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ ದಟ್ ನೀನ್ ಫಸ್ಟ್ ಹೋಗಿ ದುಡ್ಡು ಮಾಡ್ಕೊಳ್ಳೋ ಆ ತರ ಮೈಂಡ್ ಸೆಟ್ ಇದ್ರೆ ವಿಡಿಯೋನ ಎಲ್ಲ ಸ್ಟಾಪ್ ಮಾಡ್ಬೇಡಿ. ಇಲ್ಲ, ನಮ್ಗೆ ಕಲಿಬೇಕು, ಗ್ರೋ ಆಗ್ಬೇಕು, ಇಂಟರಾಕ್ಷನ್ ಬೇಕು, ನಾಲೆಡ್ಜ್ ಶೇರ್ ಮಾಡಬೇಕು ಅಂತ ಇದ್ರೆ ವಿಡಿಯೋನ ನೋಡಿ. ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾನು ಕಲಿತೀನಿ ಇದರಿಂದ. ನಿಮ್ ಪ್ರತಿ ಕಮೆಂಟ್ಸ್ ನಾನು ಓದ್ತೀನಿ. ಐ ಆಲ್ಸೋ ವಾಂಟ್ ಟು ಲರ್ನ್. ಲೆಟ್ಸ್ ಎಕ್ಸ್ಚೇಂಜ್ ನಾಲೆಡ್ಜ್. ಸರಿ ತಾನೆ? ಸೊ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಹೇಳಲ್ಲ. ಕಾಂಟೆಂಟ್ ಚೆನ್ನಾಗಿದ್ರೆ ನೀವೇ ಸಬ್ಸ್ಕ್ರೈಬ್ ಮಾಡ್ತೀರಾ ನಂಗೆ ಗೊತ್ತು. ಸೊ ಫಸ್ಟ್ ಸ್ಟೆಪ್ ವೆನ್ ಯು ವಾಂಟ್ ಟು ಗ್ರೋ ಯುವರ್ ಬಿಸ್ನೆಸ್, ವೆನ್ ಐ ಸೇ ವಾಂಟ್ ಟು ಗೆಟ್ ರಿಚ್, ನಿಮ್ ಬಿಸ್ನೆಸ್ ನ ಗ್ರೋ ಮಾಡೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆರ್ ನೀವು ಒಂದು ಜಾಬ್ ಅಲ್ಲಿ ಇದ್ರೆ ಒಂದು ಬಿಸ್ನೆಸ್ ಅಲ್ಲಿ ಹೇಗೆ ಗ್ರೋ ಆಗ್ಬೋದು ಅಂತ ಮಾತಾಡ್ತಾ ಇದ್ದೀನಿ. ಜಾಬ್ ಅಲ್ಲಿ ಇದ್ದೀರಾ, ನಿಮ್ದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಹೇಗೆ ಗ್ರೋ ಆಗೋದು ಅಂತ. ಸೊ ಫಸ್ಟ್ ಪಾಯಿಂಟ್ ಬರೋದು, ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇರಬೇಕು. ನಿಮ್ಮ ಹತ್ರ ಮಾರಕ್ಕೆ ಒಂದು ಪ್ರಾಡಕ್ಟ್ ಇರಬೇಕಲ್ಲ. ಆ ಪ್ರಾಡಕ್ಟ್ ಸರ್ವಿಸ್ ಇರ್ಬೋದು, ಆರ್ ಎಂಡ್ ಪ್ರಾಡಕ್ಟ್ ಇರ್ಬೋದು, ಕನ್ಸ್ಯೂಮೇಬಲ್ ಇರ್ಬೋದು. ಬಟ್ ಆ ಪ್ರಾಡಕ್ಟು ಸರಿಯಾಗಿ ಇಟ್ಕೊಳ್ಬೇಕು. ನೀವು ಏನೇ ಮಾರಕ್ಕೆ ಹೋಗಿ ಅದ್ರ ಮುಂಚೆ, ಸರಿ ತಾನೆ? ಸೊ ಆ ಪ್ರಾಡಕ್ಟ್ನ ಸ್ಟ್ರಾಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ನನ್ನ ವಿಷಯದಲ್ಲಿ ನಮ್ಮ ಕೋಚಿಂಗ್ ಇರ್ಬೋದು, ಅಥವಾ ಡೈರಿ ಬಿಸ್ನೆಸ್ ಇರ್ಬೋದು, ಅಥವಾ ಒಂದು ಅಪ್ಯಾರಲ್ ಬಿಸ್ನೆಸ್ ಇರ್ಬೋದು, ಅಥವಾ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಇರ್ಬೋದು. ಏನೇ ಇಂಡಸ್ಟ್ರಿ ಇರಲಿ, ಒಂದು ಪ್ರಾಡಕ್ಟ್ ಸ್ಟ್ರಾಂಗ್ ಆಗಿಟ್ಕೋಬೇಕು. ಸರ್ವಿಸ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಸರ್ವಿಸೇ ಸ್ಟ್ರಾಂಗ್ ಇಲ್ಲ ಅಂದರೆ ನೀವು ಎಷ್ಟು ಮಾರ್ಕೆಟ್ ಮಾಡಿದ್ರು ಪ್ರಯೋಜನ ಇಲ್ಲ. ಸೊ ಫಸ್ಟ್ ಥಿಂಗ್, ಮೇಕ್ ಯುವರ್ ಪ್ರಾಡಕ್ಟ್ ಆರ್ ಸರ್ವಿಸ್ ಶೀಲ್ಡ್ ಪ್ರೂಫ್. ಅಲ್ಲೇ ನೀವು ಅರ್ಧ ಮಾರ್ಕೆಟ್ ವಿನ್ ಆಗಾಯ್ತು. ಅರ್ಥ ಆಯ್ತಾ? ಸೆಕೆಂಡ್, ಮೂವಿಂಗ್ ಆನ್, ಪ್ರಾಡಕ್ಟ್ ರೆಡಿ ಆದಮೇಲೆ ನಿಮಗೆ ನಿಮ್ಮ ಪ್ರಾಡಕ್ಟ್ನ ಮಾರ್ಕೆಟ್ ಹೇಗೆ ಮಾಡೋದು ಅಂತ ಗೊತ್ತಿರಬೇಕು. ಮಾರ್ಕೆಟ್ ಹೇಗೆ ಮಾಡೋದು ಅಂದರೆ, ಈಗ ನಿಮ್ಮಿದು ಪ್ರಾಡಕ್ಟ್ ಇದೆ ಆಯಿತಾ, ಈ ಪ್ರಾಡಕ್ಟ್ ನೀವು ಮಾಡಿದ್ದೀರಾ, ಇದು ಸರ್ವಿಸ್ ನೀವು ಕೊಡ್ತಾ ಇದ್ದೀರಾ ಆಯಿತಾ. ಬಟ್ ಇಲ್ಲೊಂದು ಗ್ರೂಪ್ ಆಫ್ ಆಡಿಯನ್ಸ್ ಇದ್ದಾರೆ, ಅವರಿಗೆ ಇದೇ ಟೈಪ್ ಪ್ರಾಡಕ್ಟ್ ಒಂದು ಟೈಪಲ್ಲಿ ಬೇಕು. ಅರ್ಥ ಆಯ್ತಾ? ಅವರಿಗೆ ಸಹ ಈ ಪ್ರಾಡಕ್ಟ್ ಬೇಕು, ಬಟ್ ಅವ್ರವ್ರದ್ದೇ ರಿಕ್ವೈರ್ಮೆಂಟ್ ಇದೆ. ಸೊ ನೀವು ಮಾರ್ಕೆಟಿಂಗ್ ಮಾಡುವಾಗ ನಿಮ್ಮ ಪ್ರಾಡಕ್ಟ್ನ ನಿಮ್ಮ ಕನ್ಸ್ಯೂಮರ್ ರಿಕ್ವೈರ್ಮೆಂಟ್ ಮೇಲೆ ಚೇಂಜ್ ಮಾಡಿ ಕಸ್ಟಮೈಸ್ ಮಾಡಬೇಕು. ದಟ್ ಈಸ್ ವೆನ್ ಯು ಕ್ಯಾನ್ ಸೆಲ್ ಯುವರ್ ಪ್ರಾಡಕ್ಟ್ ಟು ಎವ್ರಿ ಒನ್. ಅರ್ಥ ಆಯ್ತಾ? ಬ್ರಾಡ್ ಸ್ಪೆಕ್ಟ್ರಮ್. ಸೊ ಫ್ಲೆಕ್ಸಿಬಿಲಿಟಿ ಇರಬೇಕು ಮಾರ್ಕೆಟಿಂಗ್ ಮಾಡುವಾಗ. ಅರ್ಥ ಆಯ್ತಾ? ದಿಸ್ ವಿಲ್ ಹೆಲ್ಪ್ ಯು ಮಾರ್ಕೆಟ್. ಎಸ್, ದ ಬೇಸ್ ಪ್ರಾಡಕ್ಟ್ ಇಟ್ ಸೇಮ್, ಬಟ್ ಇಟ್ ಇಸ್ ಕಸ್ಟಮೈಸ್ ಫಾರ್ ಎವ್ರಿ ಒನ್. ಸೊ ಮಾರ್ಕೆಟ್ ಮಾಡುವಾಗ ನೀವು ಎಲ್ರಿಗೂ ಮಾರ್ಕೆಟ್ ಮಾಡ್ಬೋದು. ಪಾಸ ಸೆಕೆಂಡು. ಸೊ ಒಂದ್ಸತಿ ಮಾರ್ಕೆಟ್ ಆದಮೇಲೆ ಇಲ್ಲೇ ಬರೋದು ಪ್ರಾಡಕ್ಟ್ ಆಯಿತು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಯಿತು. ಫೈನಲ್ ಸ್ಟೆಪ್ ಬರೋದು ಸೇಲ್ಸ್. ಈಗ ಈ ಪ್ರಾಡಕ್ಟ್ ಮಾಡಿ ಆಯಿತು, ಜನರಿಗೆ ಗೊತ್ತಾಯಿತು. ಈಗ ಫಾರ್ ಎಕ್ಸಾಂಪಲ್, ನಿಮ್ದೊಂದು ಅಂಗಡಿ ಇದೆ, ಎಕ್ಸ್ ಪ್ರಾಡಕ್ಟ್ ಸಿಗ್ತಿದೆ. ಅಲ್ಲಿ ಒಬ್ಬ ಬೆಂಗಳೂರಲ್ಲಿ ಒಬ್ಬ ಜನ ಇದ್ದಾನೆ, ಅವನಿಗೆ ಗೊತ್ತಾಗುತ್ತೆ ದಟ್ ಓಕೆ ಅವರು ಎಕ್ಸ್ ಪ್ರಾಡಕ್ಟ್ ಮಾರ್ತಾ ಇದ್ದಾರೆ. ಬಟ್ ಅವನು ಅದನ್ನು ತೊಗೊಳ್ಬೇಕಲ್ಲ. ಅಲ್ಲ ನಿಖಿಲ್, ಏನಂತ ಹೇಳ್ತೀವಿ? ತೊಗೊಳ್ಬೇಕಲ್ಲ. ಸೊ ನಾನು ನಮ್ಮದು ಟೀಮ್ ಅವ್ರ ಹತ್ರ ಮಾತಾಡ್ತಿದ್ದೆ. ಸೊ ತೊಗೊಳ್ಬೇಕು. ಸೊ ತೊಗೊಳ್ಳೋದು ಹೇಗೆ? ಅಲ್ಲೇ ಎಲ್ಲ ಬಂದು ಸ್ಟಕ್ ಆಗೋದು. ಸೇಲ್ಸ್, something which I developed over the period of time and I have seen people talking about it. ನಾನು ತುಂಬ ಕೇಳ್ತಾ ಇರ್ತೀನಿ, ಸೇಲ್ಸ್ ಬಗ್ಗೆ ಕೇಳ್ತಾ ಇರ್ತೀನಿ. ಯಾಕಂದರೆ ಯಾವುದೇ ಬಿಸ್ನೆಸ್ ಇರಲಿ ಸ್ನೇಹಿತರೆ, ಅಟ್ ದ ಎಂಡ್ ನೀವು ಅದನ್ನು ಮಾರಬೇಕು. ನಿಮಗೆ ಮಾರಲಿಕ್ಕೆ ತಾಕತ್ತಿಲ್ಲ ಅಂದರೆ ನೀವು ಎಂಥದೇ ಒಳ್ಳೆ ಸರ್ವಿಸ್ ಮಾಡಿ, ಮಾರ್ಕೆಟಿಂಗ್ ಮಾಡಿ ಮುಂದೆ ಹೋಗೋಕ್ಕಾಗತ್ತಾ? ಇಲ್ಲ. ಸೊ ಮಾರೋ ಬಗ್ಗೆ ಮಾತಾಡಬೇಕು. ಈಗ ಸೇಲ್ಸ್ ಅಂತ ಹೇಳುವಾಗ ನೀವು ಅರ್ಥ ಮಾಡ್ಕೊಳ್ಬೇಕು ದ್ಯಾಟ್ ಫಸ್ಟ್ ನಿಮ್ಮ ಪ್ರಾಡಕ್ಟ್ ಜನರಿಗೆ ಏನ್ ಬೇಕು ಅದಾಗಿರ್ಬೇಕು. ಎರಡನೇದು, ನಿಮ್ಮ ಪ್ರಾಡಕ್ಟ್ ಅವ್ರ ಲೈಫಿಗೆ ವ್ಯಾಲ್ಯೂ ಆಡ್ ಮಾಡಬೇಕು. ವ್ಯಾಲ್ಯೂ ಆಡ್ ಮಾಡೋ ಪ್ರಾಡಕ್ಟ್ ಅಂತ ಹೇಳುವಾಗ ನೀವು ಒಂದು ಒಬ್ಬರಿಗೆ ಒಂದು ವಸ್ತುನ ಮಾರ್ತೀರಾ, ಆ ವಸ್ತುವಿಂದ ಅವ್ರ ಲೈಫಿಗೆ ವ್ಯಾಲ್ಯೂ ಆಡ್ ಆಗಬೇಕು. ಮೆಂಟಲ್ ವ್ಯಾಲ್ಯೂ ಇರ್ಬೋದು, ಫಿಸಿಕಲ್ ವ್ಯಾಲ್ಯೂ ಇರ್ಬೋದು, ಫೈನಾನ್ಷಿಯಲ್ ವ್ಯಾಲ್ಯೂ ಇರ್ಬೋದು, ಯಾವುದೇ ಥರ. ಸೊ ನೀವು ಸೇಲ್ ಮಾಡುವಾಗ ಆ ವ್ಯಾಲ್ಯೂ ಏನು ಕೊಡ್ತಲ್ಲ ನಿಮ್ಮ ಪ್ರಾಡಕ್ಟು, ಅದು ಅವರಿಗೆ ನೀವು ಅರ್ಥ ಮಾಡಿಸ್ಬೇಕು. ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಾ ನಿಮಗೆ? ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ ಥಮ್ಸ್ ಅಪ್ ಕೊಡಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಕೇಳಿ. ನಿಮ್ಮ ಪ್ರಾಡಕ್ಟು ನೀವು ರೆಡಿ ಮಾಡಾಯಿತು, ಸರ್ವಿಸ್ ರೆಡಿ ಆಯಿತು, ಮಾರ್ಕೆಟ್ ಆಯಿತು, ಗೊತ್ತಾಯಿತು, ಮಾರಬೇಕು ಅಂದರೆ ನೀವೇನೋ ಹೇಳಿ ಮಾರಬೇಕು. ಅದು ಹೇಳೋದು ಏನಾಗಿರಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಆ ಪ್ರಾಡಕ್ಟ್ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಆ್ಯಂಡ್ ಆ ವ್ಯಾಲ್ಯೂ ಹೇಗೆ ಅವರಿಗೆ ಆ್ಯಡ್ ಮಾಡುತ್ತೆ ಅಂತ ನೀವು ಮಾತಾಡಬೇಕು. ಇಫ್ ದಟ್ ಪ್ರಾಡಕ್ಟ್ ಸರ್ವಿಸ್ ರಿಯಲಿ ಆ್ಯಡ್ಸ್ ವ್ಯಾಲ್ಯೂ ಟು ದಟ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಬೈ. ಅವ್ರು ತಗೊಳ್ಳಿಲ್ಲ ಅಂದರೆ ಹಿ ಈಸ್ ನಾಟ್ ಅ ಕ್ವಾಲಿಫೈಡ್ ಲೀಡ್. ಸಿಂಪಲ್. ಸೊ ನಾನು 3 ಫ್ಯಾಕ್ಟರ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಫಸ್ಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್, ಸೆಕೆಂಡ್ ಮಾರ್ಕೆಟಿಂಗ್, ಯಾವ ಥರ ಮಾರ್ಕೆಟ್ ಮಾಡೋದು, ಮೂರನೇದು ಯಾವ ಥರ ಸೆಲ್ ಮಾಡೋದು. ಸೊ ನೀವು ಈ 3 ಟಾಪಿಕ್ನ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಬಿಕಮ್ ರಿಚ್ ಗೈಸ್.
ಸಿಂಪಲ್ ಕ್ವಶನ್ ಏನು ಹೇಳಿದೆ ನಾನು ಟೈಟಲಲ್ಲಿ, ಈಗ ಆನ್ಸರ್ ಹೇಳಿ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿ ತನಕ ನೀವು ವಿಡಿಯೋ ಕೇಳಿದ್ರೆ ನೋಡಿದ್ರೆ ಯು ಆರ್ ಅ ಚಾಂಪಿಯನ್. ಯು ಆರ್ ಹಿಯರ್ ಟು ಲರ್ನ್. ನೀವು ಇಷ್ಟು ಕಾಂಟೆಂಟ್ ಕನ್ಸ್ಯೂಮ್, ನೀವು ಇದರಿಂದ ಕಲ್ತಿರ್ತೀರ. ನೀವು ಏನಾದರೂ ಕಲ್ತಿದ್ರೆ ಮಾತ್ರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ವೇರ್ ವಿ ಟಾಕ್ ಮೋರ್ ಅಬೌಟ್ ಮನಿ.